ಹಲೋ ನಮಸ್ಕಾರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ PUC ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ಪ್ರಜ್ವಲ್, ನಾನು ನಿಮ್ಮ ಪ್ರೀತಿಯ ಕೆಮಿಸ್ಟ್ರಿ ಲೆಕ್ಚರರ್. ವೆಲ್ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿ ಸಂತೋಷವಾಗಿ ಆರಾಮಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಮಕ್ಕಳೇ, ನಿಮ್ಮ ಮೊದಲನೆಯ ಕ್ವಾರ್ಟರ್ಲಿ ಟೆಸ್ಟ್ ಮುಗಿದಿದೆ. ಹಾಗೆ ನಿಮಗೆ ನಿಮ್ಮ ಟೆಸ್ಟ್ಗಳ ಮಾರ್ಕ್ಸು ಕೂಡ ಕೊಟ್ಟಿದ್ದಾರೆ. ಸೊ ಇವತ್ತು ನಾವು ಡಿಸ್ಕಸ್ ಮಾಡೋಕ್ಕೆ ಹೊರಟಿರುವಂತಹ ವಿಷಯ ಕೂಡ ಅದಕ್ಕೆ ರಿಲೇಟೆಡ್ ಆಗಿರುವಂಥದ್ದು. ಅದೇ ಕ್ವಾರ್ಟರ್ಲಿ ಟೆಸ್ಟಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿದೆ, ಬಟ್ ಇವಾಗ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಗೆ ಗುರಿ ಇಡುತ್ತಾ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಗೆ ರೋಡ್ ಮ್ಯಾಪ್ ಏನು ಅನ್ನೋದೇ ಇವತ್ತಿನ ಒಂದು ಮಾತುಕತೆ. ಸೊ ಮಕ್ಕಳೇ, ಈಗ ಮೊದಲನೇದಾಗಿ ನಾನು ಹೇಳ್ತಿರೋವಂಥದ್ದು, ನಿಮ್ಮ ಮೊದಲನೆಯ ಕ್ವಾರ್ಟರ್ಲಿ ಟೆಸ್ಟಲ್ಲಿ ನೀವು ನಿಮ್ಮ ಸಬ್ಜೆಕ್ಟ್ಸ್ ಅಂದರೆ ಎಸ್ಪೆಷಲಿ ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ, ಮ್ಯಾಥ್ಸ್, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಎಷ್ಟೆಷ್ಟು ಮಾರ್ಕ್ಸನ್ನ ಸ್ಕೋರ್ ಮಾಡಿದ್ದೀರಾ ಅಂತ ಹೇಳಿ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ಡ್ರಾಪ್ ಮಾಡಿ. ಸೊ ದಟ್ ನಮಗೂ ಸಹ ಒಂದು ಮಾಹಿತಿ ಇರುತ್ತೆ ದಟ್ ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ ಆ್ಯಂಡ್ ಅವರಿಗೆ ಮತ್ತಷ್ಟು ಸಹಾಯ ಬೇಕಾಗುತ್ತೆ ಇಫ್ ಅವರ ಮಾರ್ಕ್ಸ್ ಕಡಿಮೆ ಇದ್ರೆ ಅಂತ ಹೇಳಿ. ಓಕೆ ಮಕ್ಕಳೇ, ಎಸ್, ಇವತ್ತು ನಾವು ಮಾತಾಡೋಕ್ಕೆ ಹೊರಟಿರುವಂಥ ವಿಷಯ ರೋಡ್ ಮ್ಯಾಪ್ ಟು ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಸ್ಟಾರ್ಟಿಂಗ್ ಫ್ರಮ್ ಟುಡೇ. ಇವತ್ತು ಅಂತಂದರೆ ಆಗಸ್ಟ್ 11ನೇ ತಾರೀಕಿಂದ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಗೆ ಯಾವ ರೀತಿ ನೀವು ತಯಾರಿನ ಮಾಡಬೇಕು, ಯಾವ ರೀತಿ ನಿಮ್ಮ ಪ್ರಿಪರೇಷನ್ಸ್ನ ನೀವು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ. ಓಕೆನಾ ಮಕ್ಕಳೇ? ಸೊ ಮೊದಲನೇದಾಗಿ ನೀವು ತಲೆ ಕೆಡಿಸ್ಕೋಬೇಕಾಗಿರುವಂಥದ್ದು, ಕಡಿಮೆ ಮಾರ್ಕ್ಸ್ ಬಂತ ಕ್ವಾರ್ಟರ್ಲಿ ಟೆಸ್ಟಲ್ಲಿ ಚಿಂತೆನೇ ಬೇಡ. ಕ್ವಾರ್ಟರ್ಲಿ ಟೆಸ್ಟ್ ನಡೆಸುವಂಥದ್ದು ಏನಕ್ಕೆ ಅಂತಂದರೆ, ಈ 3 ತಿಂಗಳ ಕಾಲ ನೀವು ಎಷ್ಟರ ಮಟ್ಟಿಗೆ ಸಿಲೆಬಸ್ಸನ್ನು ಗ್ರಾಸ್ಪ್ ಮಾಡಿದ್ದೀರಾ, ಎಷ್ಟರ ಮಟ್ಟಿಗೆ ನೀವು ಅರ್ಥ ಮಾಡ್ಕೊಂಡಿದ್ದೀರಾ, ಸಿಲೆಬಸ್ಸನ್ನು, ಸಬ್ಜೆಕ್ಟನ್ನು ಎಷ್ಟರ ಮಟ್ಟಿಗೆ ನೀವು ಅರ್ಥ ಮಾಡ್ಕೊಂಡಿದ್ದೀರಾ, ಇನ್ನೆಷ್ಟು ನೀವು ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ಟೆಸ್ಟ್ ಮಾಡೋಕ್ಕೆ ಇರುವಂತಹ ಒಂದು ಎಕ್ಸಾಮ್ ಅಷ್ಟೇ, ಬೇರೆ ಏನೂ ಅಲ್ಲ. ಓಕೆನಾ? ಸೊ ಇವಾಗ ಕೆಲವೊಂದು ಪಾಯಿಂಟ್ಸ್ ನೀವು ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ ಕ್ವಾರ್ಟರ್ಲಿ ಟೆಸ್ಟ್ ಮುಗಿದಿದ ನಂತರ. ಅದೇನಪ್ಪ ಅಂತಂದರೆ, ಮೊದಲನೇದಾಗಿ ನೀವು ಮಾಡಿದಂತಹ ಮಿಸ್ಟೇಕ್ಸ್ಗಳನ್ನು ಯಾವ ಜಾಗದಲ್ಲಿ, ಅಂದರೆ ವಾಟ್ ಆರ್ ದ ಏರಿಯಾಸ್ ಆಫ್ ಮಿಸ್ಟೇಕ್ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಅದು ಪ್ರಾಬ್ಲಮ್ಸ್ನ ಮಾಡಬೇಕಾದ್ರನ, ಅಥವಾ ನೀವು ಆರ್ಗ್ಯಾನಿಕ್ ರಿಯಾಕ್ಷನ್ಸ್ನ ಸಂಪೂರ್ಣವಾಗಿ ಬರಿಬೇಕಾದ್ರನ, ಅಥವಾ ನೀವು ನ್ಯೂಮರಿಕಲ್ಸ್ನ ಸ್ಟೆಪ್ ಬೈ ಸ್ಟೆಪ್ ಬರೆಯೋದ್ರಲ್ಲಿ ಮಿಸ್ ಮಾಡಿಬಿಟ್ರಿ ಅಂತನ, ಅಥವಾ ಕಾಂಪ್ಲೆಕ್ಸ್ ಕಾನ್ಸೆಪ್ಟ್ಸ್ಗಳನ್ನು ಸ್ಕಿಪ್ ಮಾಡಿಬಿಟ್ರಿ ಅಂತನ ಅನ್ನುವಂತಹ ಐಡೆಂಟಿಫಿಕೇಷನ್ ಮಾಡಬೇಕಾಗುತ್ತೆ. ಅಂತಂದರೆ ನೀವು ಯಾವ ಜಾಗದಲ್ಲಿ ನೀವು ತಪ್ಪನ್ನು ಮಾಡಿದ್ರಿ ಅಂತ ಹೇಳಿ ಫಸ್ಟ್ ನೀವೇನು ಮಾಡಬೇಕು, ಐಡೆಂಟಿಫೈ ಮಾಡಬೇಕಾಗತ್ತೆ. ಅದಾದ ನಂತರ ಯು ವಿಲ್ ಹ್ಯಾವ್ ಟು ಅನ್ಲರ್ನ್ ಆ್ಯಂಡ್ ರೀಲರ್ನ್. ಇಲ್ಲಿವರೆಗೂ ನೀವೇನು ಓದಿದ್ದೀರಾ ಅದು ಏನು ಗೊತ್ತಿಲ್ಲ ಅನ್ನೋ ಥರ ನೀವು ಮರ್ತು ಬಿಡಬೇಕಾಗತ್ತೆ. ಆ್ಯಂಡ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಯಾವುದೇ ರೀತಿಯ ಓವರ್ ಕಾನ್ಫಿಡೆನ್ಸ್ ನೀವು ಬಿಲ್ಡ್ ಮಾಡ್ಕೋಕೂಡ್ದು, ಯಾವುದೇ ರೀತಿಯ ಈಗೋ ಕೂಡ ಬಿಲ್ಡ್ ಮಾಡ್ಕೋಕೂಡ್ದು ದಟ್ ನನಗೆಲ್ಲನೂ ಗೊತ್ತು ಅಂತ ಹೇಳಿ. ಓಕೆ? ಸೊ ಮೊದಲನೇದಾಗಿ ನೀವೇನು ಮಾಡ್ತೀರಾ ಅಂತಂದರೆ, ಐಡೆಂಟಿಫೈ ದ ಏರಿಯಾಸ್ ಆಫ್ ಮಿಸ್ಟೇಕ್. ಎರಡನೇದಾಗಿ ಅನ್ಲರ್ನ್ ಆ್ಯಂಡ್ ರೀಲರ್ನ್. ಗೊತ್ತಿರುವುದನ್ನೆಲ್ಲ ನೀವೇನೂ ಗೊತ್ತಿಲ್ಲ ಅಂತ ಹೇಳಿ ನೀವು ಅದನ್ನು ಬಿಟ್ಟು ಮತ್ತೆ ನೀವು ಹೊಸದಾಗಿ ಓದ್ತಾ ಇದ್ದೀನಿ ಅಂತ ಹೇಳಿ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಬೇಕು. ಅದೇ 3ನೇ ಪಾಯಿಂಟು, ಸ್ಟಾರ್ಟ್ ಫ್ರೆಶ್. ಇವಾಗ ನೀವು ಮೊದಲನೇದಾಗಿ ಸ್ಟಾರ್ಟ್ ಮಾಡ್ತಾಯಿರ ಅಂತ ಹೇಳಿ ಇವತ್ತಿಂದ ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ ನಿಮ್ಮ ಒಂದು ಪ್ರಿಪ್ರೇಷನ್ನ ಮತ್ತೊಮ್ಮೆ. ನೆಕ್ಸ್ಟ್, ಫರ್ಗೆಟ್ ಅಬೌಟ್ ದ ಪಾಸ್ಟ್ ಮಾರ್ಕ್ಸ್. ನಿಮ್ಮ ಕ್ವಾರ್ಟರ್ಲಿ ಟೆಸ್ಟ್ ಎಕ್ಸಾಮಲ್ಲಿ ಎಷ್ಟೇ ಮಾರ್ಕ್ಸ್ ಬಂದಿರಲಿ, ಅದು 15 ಬರಲಿ, 20 ಬರಲಿ, 25 ಬರಲಿ, ಏನೇ ಮಾರ್ಕ್ಸ್ ಬಂದಿರಲಿ, ನನಗೇನೂ ಬಂದಿಲ್ಲ, ನಾನು ಇವಾಗ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತ ಹೇಳಿ ಇವತ್ತಿಂದ ನೀವು ಪ್ರಾಪರಾಗಿ ಸ್ಟಾರ್ಟ್ ಮಾಡಿರಿ ಮಕ್ಕಳ. ಕೊನೆಯದಾಗಿ ನಿಮ್ಮ ಪ್ರಿಪರೇಷನ್ ಯಾವತ್ತೂ ಕೂಡ ಕನ್ಸಿಸ್ಟೆಂಟ್ ಆಗಿರಬೇಕು. ಅಂತಂದರೆ ಪ್ರತಿ ದಿವಸ ನೀವೇನು ಒಂದು ಟೈಮ್ ಟೇಬಲ್ ಸೆಟ್ ಮಾಡ್ಕೋತೀರ, ಆ ಟೈಮ್ ಟೇಬಲ್ ಪ್ರತಿ ದಿವಸ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿನೇಷನ್ವರೆಗೂ ನೀವು ಅದನ್ನೇ ಚಾಚು ತಪ್ಪದೆ ಫಾಲೋ ಮಾಡ್ತಾ ಬರಬೇಕು. ಓಕೆ? ಸೊ ಮೊದಲನೇ ಟೆಸ್ಟಲ್ಲಿ ಕಡಿಮೆ ಮಾರ್ಕ್ಸ್ ಬಂತು ಅಂತಂದರೆ ತಲೆ ಕೆಡಿಸ್ಕೊಬೇಡಿ. ಇವಿಷ್ಟು ಫಸ್ಟು ತಲೆಯಲ್ಲಿ ಮಂದಟ್ಟು ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಅಂಥೇಳಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಏನು ಮಕ್ಕಳೇ, ನೋಡಿರಿ, ಇಲ್ಲಿ ಫಸ್ಟ್ PUC ಮಕ್ಕಳಿಗೆ ಇರುವಂಥದ್ದು ಇವಾಗ ಆಗಸ್ಟ್ ಸೆಪ್ಟೆಂಬರ್ 2 ತಿಂಗಳಿರುವಂಥದ್ದು. ಅಕ್ಟೋಬರಲ್ಲಿ ನಿಮಗೆ ನಿಮ್ಮ ಮೊದಲನೆಯ ಮಿಡ್ ಟರ್ಮ್ ಎಕ್ಸಾಮಿನೇಷನ್. ಹಾಗಂತ ನಾನು ಆಗಸ್ಟಲ್ಲಿ ಹಾಗೂ ಸೆಪ್ಟೆಂಬರ್ಲಿ ಏನು ಮಾಡಬೇಕು ಸರ್ ಅಂತ ಕೇಳಿದ್ರೆ, ಆಗಸ್ಟಲ್ಲಿ ನೀವೇನು ಮಾಡ್ತೀರಾ ಅಂತಂದರೆ ಸಿಲೆಬಸ್ಸನ್ನು ಕಂಪ್ಲೀಟಾಗಿ ಫಸ್ಟಿಂದ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಫಸ್ಟಿಂದ ಅಂತಂದರೆ ಫಸ್ಟ್ ಚಾಪ್ಟರಿಂದ ನಿಮಗೆ ಎಲ್ಲಿವರೆಗೂ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಗೆ ಸಿಲೆಬಸ್ ಅಂತ ಏನು ಹೇಳಿರ್ತಾರಲ್ಲ, ಅದಷ್ಟು ಫಸ್ಟ್ ನೀವೇನು ಮಾಡ್ತೀರಾ ಅಂತಂದರೆ ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡ್ತೀರಾ. ಸ್ಟೆಪ್ ಬೈ ಸ್ಟೆಪ್, ಇಂಚ್ ಬೈ ಇಂಚ್ ಇನ್ಫಾರ್ಮೇಷನನ್ನು ಅರ್ಥ ಮಾಡಿಕೊಂಡು ಅದನ್ನು ನೀವು ಬರೆದು ಪ್ರಾಕ್ಟೀಸ್ ಮಾಡಿ ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡ್ತೀರಾ. ಹಾಗೆ ಇಲ್ಲಿ ಕಾನ್ಸೆಪ್ಚುಯಲ್ ಕ್ಲಾರಿಟಿ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ, ನಾಟ್ ಜಸ್ಟ್ ಮಗಿಂಗ್ ಅಪ್.
ನೀವು ಬಂದು ಅಲ್ಲಿ ಜಸ್ಟ್ ಬೈ ಹಾರ್ಟ್ ಮಾಡಿಕೊಂಡು ನೀನು ಸಿಲೆಬಸ್ನ ಮುಗಿಸ್ದೆ ಅಂತಂದರೆ ಅದು ಸಿಲೆಬಸ್ ಕಂಪ್ಲೀಷನ್ ಆಗೋದಿಲ್ಲ. ಕಾನ್ಸೆಪ್ಚುಲಿ ನೀವು ಅದನ್ನು ಫುಲ್ ಕ್ಲಾರಿಟಿಯಿಂದ ಓದಬೇಕಾಗತ್ತೆ. ಯಾವಾಗ ಆಗಸ್ಟ್ ಫುಲ್ ನೀವೇನು ಮಾಡ್ತೀರಾ ಅಂತಂದರೆ ಜಸ್ಟ್ ಸಿಲೆಬಸ್ ಕಂಪ್ಲೀಷನ್ ಕಡೆನೇ ನೀವು ಫೋಕಸ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಸೆಪ್ಟೆಂಬರ್ ನೀವೇನು ಮಾಡ್ತೀರಾ ಅಂತಂದರೆ ನೀವು ಇದುವರೆಗೂ ಏನು ಓದಿರ್ತೀರಲ್ಲಪ್ಪ ಅದನ್ನು ಒಂದು ಶಾರ್ಟ್ ನೋಟ್ಸ್ ಥರ ಮಾಡ್ಕೊಳ್ಳಿ, ಒಂದು ಬುಕ್ಕನ್ನು ಮೇಂಟೈನ್ ಮಾಡಿ, ಹಾಗೆ ಅದನ್ನು ರಿವಿಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. 4 ವಾರಗಳಿದ್ದಾವೆ ಸೆಪ್ಟೆಂಬರಲ್ಲಿ. ಪ್ರತಿಯೊಂದು ವಾರನೂ ಪ್ರತಿಯೊಂದು ಸಬ್ಜೆಕ್ಟ್ಗೆ ಅಂತ ಹೇಳಿ ಮೀಸಲಿಡಿ. ಓಕೆನಾ? ಸೊ ಪ್ರತಿಯೊಂದು ವಾರನೂ ಪ್ರತಿಯೊಂದು ಸಬ್ಜೆಕ್ಟ್ಗೆ ಅಂತ ಹೇಳಿ ನೀವು ಅದನ್ನು ಒಂದು ಅಲೋಕೇಟ್ ಮಾಡಿದಾಗ ನಿಮಗೆ ಪ್ರಾಪರ್ ರಿವಿಷನ್ ಆಗುತ್ತೆ. ಆಗಸ್ಟಲ್ಲಿ ಯಾವ ಸಿಲೆಬಸ್ ಏನೇನು ಮುಗಿಸಿದ್ರು ಕೂಡ ಅದಾದ ನಂತರ ನೀವು ರಿವಿಷನ್ ಮಾಡ್ತಾ 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 ಯಾವುದೇ ರೀತಿಯ ಶಾರ್ಟ್ ಟ್ರಿಕ್ಸ್ಗಳಾಗಿರ್ಬೋದು, ಶಾರ್ಟ್ ಕಟ್ಸ್ಗಳಾಗಿರ್ಬೋದು, ಇದೆಲ್ಲನೂ ಕೂಡ ನೀವು ನೋಟ್ ಡೌನ್ ಮಾಡ್ತಾ ಬರಬೇಕಾಗತ್ತೆ. ಇದೆಲ್ಲ ಮುಗಿದಾಗಿದ ನಂತರ ನೀವೇನು ಮಾಡ್ತೀರಾ ಅಂದರೆ ಅಕ್ಟೋಬರ್ಗೆ ಮಾಕ್ ಟೆಸ್ಟ್ಗಳನ್ನು ತೊಗೋಬೇಕಾಗುತ್ತೆ. ಅಂತಂದರೆ ನೀವು ಬೇರೆ ಬೇರೆ ಕಾಲೇಜ್ಗಳಲ್ಲಿ ಒಂದು ಪ್ರಾಕ್ಟೀಸ್ ಟೆಸ್ಟ್ ಪೇಪರ್ಸ್ಗಳಂತ ಕೊಟ್ಟಿರ್ತಾರೆ. ಸೊ ಆ ಥರ ಮಾಕ್ ಟೆಸ್ಟ್ಗಳು ತೊಗೋಬೇಕು. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ನೀವು ಸಾಲ್ವ್ ಮಾಡಬೇಕು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ನೀವು ಸಾಲ್ವ್ ಮಾಡಬೇಕಾಗತ್ತೆ. ಹಾಗೆ ನೀವು ಮಾಡೆಲ್ ಕ್ವಶನ್ ಪೇಪರ್ಗಳು ಯಾರಾದರೂ ಬೇರೆ ಕಾಲೇಜವರು ಮಾಡಿದರೆ ಅದನ್ನು ಈಸ್ಕೊಂಡು ಸಾಲ್ವ್ ಮಾಡಬೇಕಾಗಿ ಬರುತ್ತೆ. ಸೊ ಇದು ನಿಮ್ಮ ಜನರಲ್ ಔಟ್ಲೈನ್ ಆನ್ ಹೌ ಯು ಶುಡ್ ಪ್ರಿಪೇರ್ ಫಾರ್ ದ ಮಿಡ್ ಟರ್ಮ್ ಎಕ್ಸಾಮಿನೇಷನ್. ಅಂತಂದರೆ ಇದು ಒಂಥರ ರೋಡ್ ಮ್ಯಾಪ್ ಇದ್ದಂಗೆ. ಮೊದಲನೇದಾಗಿ ಆಗಸ್ಟಲ್ಲಿ ಸಿಲೆಬಸ್ ಕಂಪ್ಲೀಟ್ ಮಾಡ್ತೀರಾ ವಿತ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ. ಸೆಪ್ಟೆಂಬರಲ್ಲಿ ರಿವಿಷನ್ ಮಾಡ್ಕೋತೀರಾ, ಶಾರ್ಟ್ ನೋಟ್ಸ್ಗಳು ಕ್ರಿಯೇಟ್ ಮಾಡ್ತೀರಾ, ಆ್ಯಂಡ್ ಶಾರ್ಟ್ ಕಟ್ಸ್ ಹಾಗೂ ಟ್ರಿಕ್ಸ್ಗಳನ್ನೆಲ್ಲ ನೀವು ಒಂದು ಶೀಟಲ್ಲಿ ಮೆನ್ಷನ್ ಮಾಡ್ಕೋತೀರಾ. ಅದಾದ ನಂತರ ಅಕ್ಟೋಬರಲ್ಲಿ ಒಂದು ಎಕ್ಸಾಮಿನೇಷನ್ ತೊಗೊಳಕ್ಕೂ ಮುನ್ನ ಮಾಕ್ ಟೆಸ್ಟ್ಗಳನ್ನ ತಗೋತೀರಾ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡ್ತೀರಾ, ಹಾಗೆ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ಕೂಡ ಸಾಲ್ವ್ ಮಾಡ್ತೀರಾ. ಮಕ್ಕಳೇ, ಈಗಾಗಲೇ ನಮ್ಮ PUC ಬೋರ್ಡವರು ಸಿಲೆಬಸ್ಸನ್ನು ಬಿಟ್ಟಿರ್ತಾರೆ ನಮ್ಮ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಗೆ, ಫಸ್ಟ್ PUC ಎಕ್ಸಾಮ್ಗೆ ಅಂತ ಹೇಳಿ. ಆ ಸಿಲೆಬಸ್ ನಿಮಗೆ ಗೊತ್ತಿಲ್ಲ ಅಂತಂದರೆ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ನೀವೇನು ಮಾಡಬೇಕಾಗುತ್ತೆ, ಸಿಲೆಬಸ್ ಅಂತ ಹೇಳಿ ಕಾಮೆಂಟನ್ನು ಮಾಡಿ ಖುದ್ದು ನಾನೇ ನಿಮಗೆ ಏನೇನು ಸಿಲೆಬಸ್ ಇದೆ ಆ್ಯಂಡ್ ಹೇಗೆ ಓದಬೇಕು ಅಂತ ಹೇಳಿ ನಾನು ಕಲಿಸ್ಕೊಡ್ತೀನಿ. ಓಕೆ, ಈಗ ಸರ್ ಈ ರೋಡ್ ಮ್ಯಾಪನ್ನು ಹೇಳಿಬಿಟ್ರಿ, ಬಟ್ ಯಾವ ರೀತಿ ನಾವು ಅದನ್ನು ಫಾಲೋ ಮಾಡಬೇಕು, ಏನು ಸರ್ ಟಿಪ್ಸು, ಇದನ್ನು ಪ್ರಾಪರಾಗಿ ಫಾಲೋ ಮಾಡೋದಕ್ಕೆ ಏನು ಮಾಡಬೇಕು ಸರ್ ಅಂತ ಹೇಳೋದಾದರೆ ಒಂದು 6 ಪಾಯಿಂಟ್ಗಳಿದ್ದಾವೆ. ಈ 6 ಪಾಯಿಂಟ್ಗಳನ್ನು ಚಾಚು ತಪ್ಪದೆ ನೀವು ಅದನ್ನು ಅಟೆಂಡ್ ಮಾಡಿ ಅಥವಾ ಫಾಲೋ ಮಾಡಿ ಆರಾಮಾಗಿ ನೀವು 600 ಔಟ್ ಆಫ್ 600 ನೀವು ಏಮ್ ಮಾಡ್ಬೋದು ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿನೇಷನಲ್ಲಿ. ಓಕೆ, ಮೊದಲನೇದು ಪ್ರಾಪರ್ ಸ್ಟಡಿ ಶೆಡ್ಯೂಲ್. ಅಂತಂದರೆ ನೀವು ಪ್ರತಿ ದಿವಸನೂ ಒಂದು ಫಿಕ್ಸ್ಡ್ ಶೆಡ್ಯೂಲ್ನ ಇಟ್ಕೋಬೇಕಾಗತ್ತೆ ಓದೋದಕ್ಕೆ. ಅಂದರೆ ಬೆಳಗ್ಗೆ 1 ಅವರು, ಸಂಜೆ 1 ಅವರು, ಹಾಗೆ ರಾತ್ರಿ 1 ಅವರ್, ಡೈಲಿ ಮಿನಿಮಮ್ 3 ಗಂಟೆಗಳ ಕಾಲ ನೀವು ಅದನ್ನು ಇಡಬೇಕಾಗತ್ತೆ ಸ್ಟಡೀಸಿಗೆ ಅಂತ ಹೇಳಿ. ಅದಕ್ಕೆ ಮೆನ್ಷನ್ ಮಾಡಿರುವಂಥದ್ದು ಹ್ಯಾವ್ ಅ ಪ್ರಾಪರ್ ಸ್ಟಡಿ ಶೆಡ್ಯೂಲ್. ನೆಕ್ಸ್ಟ್ ಹ್ಯಾವ್ ಅ ಪ್ರಾಪರ್ ಸ್ಲೀಪ್ ಶೆಡ್ಯೂಲ್ ಆಲ್ಸೋ. ಅಂತಂದರೆ ನೀವು ನಿದ್ದೆ ಮಾಡೋದನ್ನು ನೀವು ತಪ್ಪಿಸಿ ಓದಿ ಅಂತ ಹೇಳ್ತಾ ಇಲ್ಲ, ಪ್ರಾಪರ್ ಅಮೌಂಟ್ ಆಫ್ ಸ್ಲೀಪ್ ಬೇಕು. ನಿಮ್ಮ ಬಾಡಿ ರೀಚಾರ್ಜ್ ಆಗಬೇಕು ಪ್ರತಿಯೊಂದು ದಿವಸಕ್ಕೆ. ಓಕೆ, ನೀವು ಜಸ್ಟ್ 2 ಗಂಟೆಗಳ ಕಾಲ 3 ಗಂಟೆಗಳ ಕಾಲ ನಿದ್ದೆ ಮಾಡಿಬಿಟ್ಟು ಮಿಕ್ಕಿದೆಲ್ಲ ಓದ್ರಿ ಅಂತ ನಾನು ಹೇಳ್ತಾ ಇಲ್ಲ. ದಿನಕ್ಕೆ 6ರಿಂದ 8 ಗಂಟೆಗಳ ಕಾಲ ಆರಾಮಾಗಿ ನಿದ್ದೆ ಮಾಡಿ, ಸೊ ದಟ್ ನಿಮ್ಮ ಬಾಡಿ ಕಂಪ್ಲೀಟಾಗಿ ರೀಚಾರ್ಜ್ ಆಗಲಿ ಫಾರ್ ದ ನೆಕ್ಸ್ಟ್ ಡೇ. ಓಕೆನಾ? ಮೊದಲನೇದಾಗಿ ನೀವೇನು ಮಾಡಬೇಕು, ಪ್ರಾಪರ್ ಸ್ಟಡಿ ಶೆಡ್ಯೂಲ್ನ ಫಿಕ್ಸ್ ಮಾಡ್ಕೋಬೇಕು. ಡೈಲಿ 3 ಗಂಟೆಗಳ ಕಾಲ ಅಥವಾ 4 ಗಂಟೆಗಳ ಕಾಲ. ನೆಕ್ಸ್ಟು ಪ್ರಾಪರ್ ಸ್ಲೀಪ್ ಪ್ಯಾಟರ್ನ, ಸ್ಲೀಪ್ ಶೆಡ್ಯೂಲ್ನ ನೀವು ಫಾಲೋ ಮಾಡಬೇಕು. 3ನೇದು ಪ್ರಾಪರ್ ಸ್ಟಡಿ ಮೆಟೀರಿಯಲ್. ನೋಡ್ರಪ್ಪ, ಇದು ಇಂಪಾರ್ಟೆಂಟ್. ನೀವು ಹಲವಾರು ಸ್ಟಡಿ ಮೆಟೀರಿಯಲ್ ತೊಗೊಂಡ್ಬಿಡ್ತೀರಾ, ಒಂದಷ್ಟು ಗೈಡ್ಸ್ಗಳನ್ನ ಇಟ್ಕೊಂಡ್ಬಿಡ್ತೀರಾ, ಒಂದಷ್ಟು ನೋಟ್ಸ್ಗಳನ್ನ ಇಟ್ಕೊಂಡ್ಬಿಡ್ತೀರಾ. ಅಲ್ಟಿಮೇಟ್ಲಿ ನಿಮಗೆ ಯಾವುದು ಚೆನ್ನಾಗಿದೆ ಅಂತಲೂ ಗೊತ್ತಾಗೋದಿಲ್ಲ. ಫುಲ್ ಕನ್ಫ್ಯೂಷನಿಂದ ಅದೊಂದಷ್ಟು ಓದ್ತೀರಾ, ಇದೊಂದಷ್ಟು ಓದ್ತೀರಾ, ಕೊನೆಗೆಲ್ಲ ಮಿಕ್ಸ್ ಆಗಿ ಅಲ್ಟಿಮೇಟ್ಲಿ ವಾಪಸ್ ಅದೇ ಸ್ಟೆಪ್ಪಿಗೆ ಬರ್ತೀರಾ. ದಟ್ ಕಡಿಮೆ ಮಾರ್ಕ್ಸ್ ಬಂತು. ಫಸ್ಟ್ ನೀವು ಮಾಡಬೇಕಾಗಿರುವಂಥದ್ದು ಎಲ್ಲ ಸ್ಟಡಿ ಮೆಟೀರಿಯಲ್ಸ್ನ ಒಂದ್ಸತಿ ಸುಮ್ಮನೆ ಗ್ಲಿಮ್ಸ್ ಮಾಡಿ. ಅಂದರೆ ಯಾವುದು ನನಗೆ ಅರ್ಥ ಆಗುತ್ತೆ, ಎಕ್ಸಾಮಿನೇಷನ್ಗೆ ಯಾವುದು ಉಪಯೋಗ ಆಗುತ್ತೆ. ಓಕೆನಾ? ಫಸ್ಟು ನನಗೆ ಅರ್ಥ ಆಗುವಂತಹ ಸ್ಟಡಿ ಮೆಟೀರಿಯಲಿಂದನೇ ನಾನು ಓದಬೇಕು. ಯಾವುದೋ ಒಂದು ಫಾರಿನ್ ಜರ್ನಲ್ ಇದೆ ಅಥವಾ ಫಾರಿನ್ ಆಥರ್ದು ಬುಕ್ಸ್ ಇದೆ ಅಂತ ಹೇಳಿ ಓದ್ಕೊಳ್ಳೋಕೆ ಹೋದರೆ ಅಲ್ಟಿಮೇಟ್ಲಿ ಆ ಫಾರಿನ್ ಆಥರ್ ಚೆನ್ನಾಗಿರುತ್ತೆ, ನಿಮಗೆ ಅರ್ಥ ಆಗದೆ ಇರ್ಬೋದು. ಓಕೆನಾ? ಸೊ ಹ್ಯಾವ್ ಅ ಪ್ರಾಪರ್ ಸ್ಟಡಿ ಮೆಟೀರಿಯಲ್. ನೆಕ್ಸ್ಟು ಎಲ್ಲಾದರೂ ಸಾಲ್ವ್ಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳು ಸಿಕ್ಕರೆ ದಯವಿಟ್ಟು ಅದನ್ನು ಪ್ರಿಂಟೌಟ್ನ ತಗೊಳ್ಳಿ, ಹಾಗೆ ಅದನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಜಸ್ಟ್ ಕ್ವಶನ್ಸ್ ಅಲ್ಲ, ಸಾಲ್ವ್ಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳು 5 ವರ್ಷಗಳ ಕಾಲ ಸಿಗುವಂಥದ್ದು. ಓಕೆ, 5 ವರ್ಷದ ಪೇಪರ್ಸ್. ನೆಕ್ಸ್ಟು ಮಾಡೆಲ್ ಕ್ವಶನ್ ಪೇಪರ್ಗಳು. ಕಾಲೇಜಸ್ಗಳಲ್ಲಿ ಮಾಡೆಲ್ ಕ್ವಶನ್ ಪೇಪರ್ಗಳಂತ ಬಿಟ್ಟಿರ್ತಾರೆ.
ಆ್ಯಂಡ್ ಅದರ ಆನ್ಸರ್ಸ್ ಸಹ ಬಿಟ್ಟಿರ್ತಾರೆ. ನಮ್ಮ PUC ಬೋರ್ಡ್ ಅವರು ಬಿಟ್ಟಿದ್ದಾರೆ. ನಿಮ್ಮ PUC ಬೋರ್ಡ್ ವೆಬ್ಸೈಟ್ಗೆ ಹೋದ್ರೆ ನಿಮಗೆ ಸಿಗುತ್ತೆ. ಅದನ್ನೂ ಸಹ ನೀವು ಪ್ರಿಂಟೌಟ್ನ ತೆಕ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಕೊನೆಯದಾಗೇನು, ಅಟೆಂಡ್ ದ ಮಾಕ್ ಟೆಸ್ಟ್. ನಿಮ್ಮ ಕಾಲೇಜ್ಗಳಲ್ಲಿ ಅಥವಾ ನಮ್ಮ ಪರೀಕ್ಷೆ ವೆಬ್ಸೈಟಲ್ಲಿ ಅಥವಾ ಪರೀಕ್ಷೆ ಆ್ಯಪಲ್ಲಿ ನಿಮಗೆ ಮಾಕ್ ಟೆಸ್ಟ್ಗಳು ಸಿಗ್ತವೆ. ದಯವಿಟ್ಟು ಅದನ್ನು ಅಟೆಂಡ್ ಮಾಡಿ. ಸೊ ದಟ್ ನಿಮಗೆ 3 ಗಂಟೆಗಳ ಕಾಲಾವಕಾಶದಲ್ಲಿ ಯಾವ ರೀತಿ ನಿಮ್ಮನ್ನು ನೀವು ಒಟ್ಟು ರೂಢಿ ಮಾಡ್ಕೋಬೇಕಾಗುತ್ತೆ ಆ 70 ಮಾರ್ಕ್ಸ್ ಪೇಪರ್ನ ಬರೆಯೋದಕ್ಕೆ ಅಂತ ಹೇಳಿ. ಓಕೆ, ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ಗೆಲ್ಲ 70 ಮಾರ್ಕ್ಸ್ ಇರ್ತವೆ ಕೊಂಡ್ರಪ್ಪ. ಮ್ಯಾಥಮೆಟಿಕ್ಸ್ಗೆ ಹಾಗೂ ಲ್ಯಾಂಗ್ವೇಜಸ್ಗೆ 80 ಮಾರ್ಕ್ಸ್ ಇರುತ್ತೆ ಪೇಪರ್. ಸೊ 3 ಅವರ್ಸಲ್ಲಿ ನೀವು ಯಾವ ರೀತಿ ತಯಾರಿ ಆಗ್ತೀರಾ ಅನ್ನೋದು ಇಂಪಾರ್ಟೆಂಟ್. ಸೊ ಇಷ್ಟು ಟಿಪ್ಸನ್ನ ಫಾಲೋ ಮಾಡಿದ್ರೆ ನೀವೇನು 3 ತಿಂಗಳು ಹೇಳಿದ್ನಲ್ಲ ನಾನು, ಆಗಸ್ಟು, ಸೆಪ್ಟೆಂಬರ್, ಅಕ್ಟೋಬರ್, ಆರಾಮಾಗಿ ನೀವು ಅದನ್ನು ಮಾಡ್ಬೋದು. ಮತ್ತೆ ಹೇಳ್ತಾ ಇದ್ದೀನಿ ನೋಡ್ರಪ್ಪ, ಯಾರ್ಯಾರಿಗೆ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಸಿಲೆಬಸ್ ಇನ್ನೂ ಸಹ ಸಿಕ್ಕಿಲ್ವೋ, ಸಿಲೆಬಸ್ ಅಂತ ಹೇಳಿ ಕಾಮೆಂಟನ್ನು ಮಾಡಿ, ಖುದ್ದು ನಾನೇ ನಿಮಗೆ ಫಸ್ಟ್ PUCದು ಪ್ರತಿಯೊಂದು ಸಬ್ಜೆಕ್ಟ್ದು ಕಳಿಸ್ಕೊಡ್ತೀನಿ. ಓಕೆ, ಎಸ್. ಈಗ ಹಲವಾರು ಮಿಸ್ಟೇಕ್ಸ್ಗಳು ಏನು ಮಾಡ್ತಾರೆ ನಮ್ಮ ಹುಡುಗರು ಈ ಮಾಡುವಂಥ ಸಂದರ್ಭದಲ್ಲಿ ಅನ್ನೋದು ನಾನು ಹೇಳಿದ್ದೀನಿ. ಏನು ಮಿಸ್ಟೇಕ್ಸ್ ಸರ್? ಅಗೇನ್ 6 ಮಿಸ್ಟೇಕ್ಸ್ಗಳು ಮತ್ತೆ ಮತ್ತೆ ಫಾಲೋ ಮಾಡ್ತಾರೆ. ಏನದು? ಪ್ರೊಕ್ರಾಸ್ಟಿನೇಷನ್ ಅಂತಂದರೆ, ಇನ್ನು 2 ತಿಂಗಳಿದೆ ಬಿಡು, ನಾಳೆ ಓದನ್ ಬಿಡು, ಸಂಜೆ ಓದನ್ ಬಿಡು, ಎಕ್ಸಾಮ್ಗೂ ಹಿಂದಿನ ವಾರ ಓದನ್ ಬಿಡು ಅಂತ ಹೇಳಿ ಮುಂದೂಡ್ತಾ ಬರ್ತಿರ್ತಾರೆ. ನಾಳೆ ಮಾಡಿದ್ರಾಯ್ತು, ನಾಳಿದ್ರು ಮಾಡಿದ್ರಾಯ್ತು. ಈ ರೀತಿ ನೀವು ಅದನ್ನು ಒಟ್ಟು ಮುಂದೂಡ್ತಾ ಹೋದಲ್ಲಿ ನೀವು ನಿಮ್ಮ ರ್ಯಾಂಕ್ಗಳನ್ನು ನೀವು ಮುಂದೂಡ್ತಾ ಹೋಗ್ತೀರಾ. ನಿಮ್ಮ ಅಚೀವ್ಮೆಂಟ್ಸ್ಗಳನ್ನು ಮುಂದೂಡ್ತಾ ಹೋಗ್ತೀರಾ. ನಿಮಗೆ ಅಂತ ನೀವೇನು ಕನಸುಗಳನ್ನ ಕಟ್ಕೊಂಡಿರ್ತೀರ ಅದೆಲ್ಲನೂ ಕೂಡ ಸ್ಯಾಕ್ರಿಫೈಸ್ ಮಾಡ್ತಾ ಹೋಗ್ತಾ ಬರ್ತೀರ. ಸೊ ಫಸ್ಟ್ ಇದನ್ನು ಅವಾಯ್ಡ್ ಮಾಡಬೇಕು. ಅವಾಯ್ಡ್ ಪ್ರೊಕ್ರಾಸ್ಟಿನೇಟ್ ಮಾಡಲೇ ಕೂಡ್ದು. ನಾಳೆ ಮಾಡ್ತೀನಿ ಬಿಡು, ನಾಳಿದ್ದು ಮಾಡ್ತೀನಿ ಬಿಡು ಅನ್ನೋದನ್ನು ಫಸ್ಟ್ ಬಿಡಬೇಕು. ಮಾಡಿದ್ರೆ ಇವತ್ತು ಮಾಡಬೇಕು, ಮಾಡಿದ್ರೆ ಈಗಲಿಂದನೇ ಸ್ಟಾರ್ಟ್ ಮಾಡಬೇಕು. ಓಕೆ, ನೆಕ್ಸ್ಟ್, ಇಗ್ನೋರಿಂಗ್ ದ NCERT ಟೆಕ್ಸ್ಟ್ ಬುಕ್. ಪ್ರತಿಯೊಂದು ಹುಡುಗರು ಪ್ರಿಪ್ರೇಷನ್ ಮಾಡುವಂಥ ಸಂದರ್ಭದಲ್ಲಿ NCERT ಟೆಕ್ಸ್ಟ್ ಬುಕ್ನ ಸ್ಕಿಪ್ ಮಾಡಿಬಿಡ್ತಾರೆ. ಹೋದ್ರೋಯ್ತು ಬಿಡು, ಅದೇನು ಅರ್ಥನೇ ಆಗಲ್ಲ, ನಮ್ಮ ಮಾಸ್ಟ್ರೆಲ್ಲ ಹೇಳ್ಕೊಟ್ಟಿರ್ತಾರೆ, ನಮ್ಮ ಮಾಸ್ಟ್ರ್ ಎಲ್ಲರೂ ಬರೆದಿರ್ತಾರೆ. ಎಸ್, ನಿಮ್ಮ ಮಾಸ್ಟ್ರು ಪ್ರತಿಯೊಂದು ಪಾಯಿಂಟ್ಸು ಕವರ್ ಮಾಡಿರ್ತಾರೆ. ಆದರೂ ಕೂಡ ಫಾರ್ ಅ ಸೇಫರ್ ಸೈಡ್ ನೀವು NCERT ಟೆಕ್ಸ್ಟ್ ಬುಕ್ನ ಓದಲೇಬೇಕು. ಇಂಚಾಗೆ ಪೆನ್ಸಿಲ್ ತೊಗೋತೀರಾ, ಇಂಪಾರ್ಟೆಂಟನ್ನು ಮಾರ್ಕ್ ಮಾಡ್ತಾ ಬರ್ತೀರಾ, ಅಥವಾ ಮಾರ್ಕರ್ ತೊಗೋತೀರಾ, ಇಂಪಾರ್ಟೆಂಟ್ ಥಿಂಗ್ಸ್ನ ಮಾರ್ಕ್ ಮಾಡ್ತಾ ಬರ್ತೀರಾ. ಆ್ಯಂಡ್ ಇದು ಒಂದೇ ಒಂದು ಸರಿ ಓದೋದಲ್ಲ, ಒಂದು 3-4 ಸರಿ ಓದಬೇಕಾಗತ್ತೆ. ಬಿಕಾಸ್ ನಿಮಗೆ ಯಾವ ಒಂದು ಶೀಟಲ್ಲಿ ಯಾವ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ ಅಂಥೇಳಿ ನಿಮಗೆ ಒಟ್ಟು ರಿಜಿಸ್ಟರ್ ಆಗಿಬಿಡಬೇಕು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ. ಓಕೆ, ನೆಕ್ಸ್ಟ್, ಸ್ಕಿಪ್ಪಿಂಗ್ ದ ಡಿಫಿಕಲ್ಟ್ ಚಾಪ್ಟರ್ಸ್. ಪ್ರತಿ ಮಕ್ಕಳು ಮಾಡುವಂಥ ತಪ್ಪು ಇದೆ. ಡಿಫಿಕಲ್ಟ್ ಅನ್ನಿಸ್ತಾ ಒಂದು ಸ್ವಲ್ಪ ಸ್ಕಿಪ್ ಮಾಡಿಬಿಡೋದು, ಅದ್ರದ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಮಾತ್ರ ಓದ್ಕೊಂಡು ಹೋಗ್ಬಿಡೋದು. ಈ ರೀತಿ ಮಾಡೋದ್ರಿಂದ ನೀವು ಯಾವುದೇ ರೀತಿಯ ರ್ಯಾಂಕು ತೆಗೆಯೋದಿಲ್ಲ, ಯಾವುದೇ ರೀತಿಯ ಅಚೀವ್ಮೆಂಟು ಮಾಡೋದಿಲ್ಲ, ಯಾವುದೇ ರೀತಿಯ ಕರಿಯರಲ್ಲಿ ಒಳ್ಳೆಯ ಒಂದು ಉತ್ತಮ ಸ್ಥಾನದಲ್ಲಿ ಇರೋದೇ ಇಲ್ಲ. ದ ಮೊಮೆಂಟ್ ಯು ಸ್ಕಿಪ್ ಯುವರ್ ರ್ಯಾಂಕ್, ದ ಮೊಮೆಂಟ್ ಯು ಸ್ಕಿಪ್ ಯುವರ್ ಚಾಪ್ಟರ್ಸ್, that is the moment where you lose your capabilities, that is the moment where you skip your achievement. ನಿಮ್ಮ ಕನಸುಗಳಿಗೆ ನೀವು ಅಲ್ಲೇ ಒಂದು ಕಲ್ಲು ಹೊಡೆದು ಬೆಳೆಸ್ಬಿಡ್ತೀರ. ಓಕೆ, ನೆವರ್ ಎವರ್ ಸ್ಕಿಪ್ ದ ಡಿಫಿಕಲ್ಟ್ ಚಾಪ್ಟರ್ಸ್. ಇನ್ಸ್ಟೆಡ್ ದೊಡ್ಡ ಚಾಪ್ಟರ್ಸ್ನ ಬ್ರೇಕ್ ಡೌನ್ ಮಾಡಿ. ಒಂದು ದೊಡ್ಡ ಕಾನ್ಸೆಪ್ಟ್ ಇದೆಯಾ, ಇಂಚಿಂಚು ಅರ್ಥ ಮಾಡ್ಕೊಳ್ಳಿ. ದಿವಸಕ್ಕೊಂದು 10% ಅರ್ಥ ಮಾಡ್ಕೊಳ್ಳಿ ಆ ಚಾಪ್ಟರ್ನ. 10% ಸೇರಿ ನಿಮಗೆ ಒಂದು 100% ಆಗುತ್ತೆ 10ನೇ ದಿವಸಕ್ಕೆ. ಓಕೆನಾ? ನೆವರ್ ಎವರ್ ಸ್ಕಿಪ್ ದ ಡಿಫಿಕಲ್ಟ್ ಚಾಪ್ಟರ್ಸ್. ನೆಕ್ಸ್ಟ್, ರಿಪೀಟಿಂಗ್ ದ ಸೇಮ್ ಮಿಸ್ಟೇಕ್ಸ್. ಇವಾಗ ಏನೇನು ಮಿಸ್ಟೇಕ್ಸ್ ಹೇಳಿದ್ನಲ್ಲ, ಪದೇ ಮಿಸ್ಟೇಕ್ ರಿಪೀಟ್ ಮಾಡೋದು, ಆಮೇಲೆ ನಾಳೆಯಿಂದ ಮಾಡಲ್ಲ ಬಿಡು ಅನ್ನುವಂಥದ್ದು. ನೆವರ್ ಎವರ್ ರಿಪೀಟ್ ದ ಸೇಮ್ ಮಿಸ್ಟೇಕ್ಸ್. ಈಗ ಅಲ್ಲಿ ಒಂದು ನಡೀತಾ ಒಂದು ಹಳ್ಳ ಇದೆ ಅಂತ ತಿಳ್ಕೊಳ್ಳೋಣ, ಬೈ ಮಿಸ್ಸಾಗಿ ಬಿದ್ದೋಗ್ಬಿಟ್ರಿ, ಎದ್ದು ಬರ್ತೀರ, ಮತ್ತೆ ಅದೇ ಹಳ್ಳಕ್ಕೆ ಬೀಳ್ಕೊಡ್ತು ಮಕ್ಕಳೇ. ಓಕೆ, ಅದನ್ನು ಮುಟ್ಟಾಳ್ತಾನ ಅಂತ ಹೇಳ್ತಾರೆ. ಐ ಹೋಪ್ ನಾವು ಯಾರೂ ಕೂಡ ಮುಟ್ಟಾಳ್ರಲ್ಲ ಅಂತ ಹೇಳಿ. ಸೊ ನೆವರ್ ಎವರ್ ರಿಪೀಟ್ ದ ಓಲ್ಡ್ ಮಿಸ್ಟೇಕ್ಸ್. ನೆಕ್ಸ್ಟ್, ನಾಟ್ ಪ್ರಾಕ್ಟಿಸಿಂಗ್ ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ನೆನಪಿರಲಿ ಮಕ್ಕಳೇ, ನಿಮ್ಮ 70 ಮಾರ್ಕ್ಸಲ್ಲಿ ಮಿನಿಮಮ್ 30 to 35 ಮಾರ್ಕ್ಸ್ ಬರುವಂಥದ್ದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳಿಂದಾನೆ. ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸ್ಕಿಪ್ ಮಾಡಿದ್ರಿ, ನಿಮ್ಮ ರ್ಯಾಂಕು ಕೂಡ ಗಯ, ನಿಮ್ಮ ಮಾರ್ಕ್ಸು ಕೂಡ ಡಮಾರ್. ಸೊ ಇದನ್ನು ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ. ಏನನ್ನು ಮಿಸ್ ಮಾಡದೇ ಇದ್ದರೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಕೊನೆಯದಾಗಿರುವಂಥದ್ದು ನಾಟ್ ಗಿವಿಂಗ್ ಮಾಕ್ ಟೆಸ್ಟ್. ಮಕ್ಕಳೇ, ನಾನು ಏನಕ್ಕೆ ಪದೇ ಮಾಕ್ ಟೆಸ್ಟನ್ನು ತಗೊಳ್ಳಿ ಅಂತ ಹೇಳ್ತೀನಿ ಅಂತಂದರೆ, ನಿಮ್ಮ ರೈಟಿಂಗ್ ಸ್ಪೀಡ್ ಇಂಪ್ರೂವ್ ಆಗುತ್ತೆ. ನೀವು ಆನ್ಸರ್ಸನ್ನ ಫ್ರೇಮ್ ಮಾಡ್ಬೋದು ನಿಮ್ಮ ಮೈಂಡಲ್ಲಿ ಬಿಫೋರ್ ರೈಟಿಂಗ್ ಇಟ್. ಸೊ ಇವಾಗ ಇದು ಟ್ರೈನ್ ಆಗುತ್ತೆ ಸಬ್ಕಾನ್ಷಿಯಸ್ ಮೈಂಡು ಫ್ರೇಮ್ ಮಾಡೋದ್ರಲ್ಲಿ.
ಆರಾಮಾಗಿ ನೀವು 3 ಅವರ್ ಪೇಪರ್ನ 2.5 ಅವರಲ್ಲಿ ಮುಗಿಸ್ಬಿಡ್ಬೋದು. ಓಕೆನಾ? ಇವಿಷ್ಟು ಮಿಸ್ಟೇಕ್ಸ್ಗಳನ್ನು ಅವಾಯ್ಡ್ ಮಾಡಿದ್ರೆ ಆರಾಮಾಗಿ 600 ಔಟ್ ಆಫ್ 600ನ ಸ್ಕೋರ್ ಮಾಡ್ಬೋದು ನಿಮ್ಮ ಮುಂಬರುವಂತಹ ಮಿಡ್ ಟರ್ಮ್ ಎಕ್ಸಾಮಿನೇಷನಲ್ಲಿ. ಓಕೆನಾ ಮಕ್ಕಳೇ? ಸೊ ಇವಿಷ್ಟು ಮಾಡ್ರಪ್ಪ, ಆರಾಮಾಗಿ ನೀವು ಸ್ಕೋರ್ ಮಾಡ್ತೀರಾ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿನೇಷನಲ್ಲಿ ಕ್ವಾರ್ಟರ್ಲಿ ಟೆಸ್ಟ್ಗಿನ ಉತ್ತಮವಾದಂತಹ ಮಾರ್ಕ್ಸ್. ಓಕೆ ಮಕ್ಕಳೇ, ಇನ್ನೊಂದು ಏನಪ್ಪ ಅಂತಂದರೆ, ಇದು ನಮ್ಮ ಫ್ರೀಡಮ್ ವೀಕ್ ಅಥವಾ ನಮ್ಮ ಇಂಡಿಪೆಂಡೆನ್ಸ್ ಡೇ ವೀಕ್ August 15th ಬರ್ತಿದೆ ಇನ್ನೇನು. ನಮ್ಮ ಪರೀಕ್ಷೆ ತಂಡದ ವತಿಯಿಂದ ನಿಮಗೋಸ್ಕರ ಅಂತ ಹೇಳಿ ಯಾವ ಮಗು ಇನ್ನೂ ಸಹ ಆರಂಭ ಕೋರ್ಸಸ್ಗಳನ್ನು ತೊಗೊಂಡಿಲ್ವೋ ನಿನಗೆ ಅಥವಾ ನಿಮಗೆ ಅಂತಲೇ ನಮ್ಮ ಪರೀಕ್ಷೆ ತಂಡದ ವತಿಯಿಂದ ನಾವು ಕೂಪಾನ್ಸ್ಗಳನ್ನು ಕೊಡ್ತಾ ಇದ್ದೀವಿ ವಿತ್ ಸ್ಪೆಷಲ್ ಆಫರ್ ಇನ್ ದಟ್ ಕೂಪಾನ್. ನೋಡ್ರಪ್ಪ, ನಮ್ಮ ಪರೀಕ್ಷೆ ತಂಡದ ವತಿಯಿಂದ ಫ್ರೀಡಮ್ 80 ಅನ್ನುವಂತಹ ಕೂಪಾನನ್ನು ನೀವು ನಮ್ಮ ಯಾವುದೇ ರೀತಿಯ ಆರಂಭ ಕೋರ್ಸಸ್ ಅಥವಾ ಯಾವುದೇ ರೀತಿಯ ವಿಜೇತ ಕೋರ್ಸಸ್ಗೆ ಅಪ್ಲೈ ಮಾಡಿಕೊಂಡ್ರೂ ಕೂಡ ನೀವು ಸ್ಪೆಷಲ್ ಆಫನ್ನ ಪಡ್ಕೋಬೋದು. 800 ರೂಪಾಯಿ ಆಫನ್ನ ಪಡ್ಕೋಬೋದು ನಮ್ಮ ಪರೀಕ್ಷೆ ಕೋರ್ಸ್ಗಳ ಮೇಲೆ. ಓಕೆ ನೋಡ್ರಪ್ಪ, ಇದು ನಮ್ಮ 80th ಇಯರ್ ಆಫ್ ಇಂಡಿಪೆಂಡೆನ್ಸ್ ಇರುವಂಥ ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಿರುವಂತಹ ಉದ್ದೇಶದಿಂದ ನಮ್ಮ ಪರೀಕ್ಷೆಯ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ ಅಂತ ಹೇಳಿ ನಮ್ಮ ವಿಜೇತ ಹಾಗೂ ಆರಂಭ ಕೋರ್ಸ್ಗಳ ಮೇಲೆ ಎಲ್ಲ ವಿಜೇತ ಕೋರ್ಸ್ಗಳ ಮೇಲೆ ಫ್ಲ್ಯಾಟ್ 80 ಅಂತಂದರೆ ಬೇಸಿಕಲಿ ಫ್ರೀಡಮ್ 80 ಅನ್ನುವಂತಹ ಕೂಪನ್ನ ಹಾಕಲಿ ನಿಮ್ಮ ಎಲ್ಲ ಕೋರ್ಸ್ಗಳ ಮೇಲೆ 800 ರೂಪೀಸ್ ಆಫ್ ಸಿಗುತ್ತೆ. ಆರಾಮಾಗಿ ಪಡ್ಕೋಬೋದು. ನಿಮ್ಮ ಕನಸುಗಳ ಕಡೆ ನೀವು ಒಟ್ಟು ಗುರಿ ಮುಟ್ಟೋದಕ್ಕೆ ನಮ್ಮಿಂದಲೇ ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ಬೋದು ಮಕ್ಕಳೇ. ಇವತ್ತು ನಿನ್ನೆ ಅಷ್ಟೇ ನಾವು ನಮ್ಮ ಫ್ರೀಡಮ್ ಸ್ಪೆಷಲ್ ಆಫರನ್ನು ನಾವು ಲಾಂಚ್ ಮಾಡಿದ್ವಿ. ಆ ಲಾಂಚ್ ಮಾಡಿದ ಪ್ರಯುಕ್ತ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಕೂಪಾನ್ಸ್ಗಳನ್ನು ಪಡ್ಕೊಂಡಿದ್ದಾರೆ. ನಾವು 80 ಕೂಪಾನ್ಸ್ಗಳನ್ನು ಕೊಟ್ಟಿದ್ವಿ ಮಕ್ಕಳಿಗೆ. ಈಗ ಆಲ್ರೆಡಿ 14 ಕೂಪನ್ಸ್ಗಳು ತೊಗೊಂಡ್ಬಿಟ್ಟಿದ್ದಾರೆ. ಇನ್ನು ಉಳಿದಿರೋಂಥದ್ದು ಕೇವಲ 66 ಕೂಪಾನ್ಸ್ಗಳು. ನಿಮಗೆ ಆಸೆ ಇದ್ದಲ್ಲಿ ಕಡಿಮೆ ವೆಚ್ಚದಲ್ಲಿ ನಿಮ್ಮ ಕನಸುಗಳನ್ನು ಪೂರೈಸ್ಕೊಳ್ಳೋದಕ್ಕೆ ದಯವಿಟ್ಟು ಇವತ್ತೇ ನಮ್ಮ ಕೂಪಾನ್ ಫ್ರೀಡಮ್ 80 ಅನ್ನೋಂಥ ಕೂಪಾನ್ನ ಉಪಯೋಗಿಸ್ಕೊಳ್ಳಿ. ಎಲ್ಲ ಕೋರ್ಸಸ್ಗಳ ಮೇಲೆ ಅಪ್ಲೈ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಒಂದು ಕನಸುಗಳಿಗೆ ಮೊದಲನೇ ಹೆಜ್ಜೆ ನಮ್ಮ ಪರೀಕ್ಷೆ ತಂಡದ ವತಿಯಿಂದನೇ ಆಗಲಿ ಮಕ್ಕಳೇ. ಸೊ ಇದಿಷ್ಟು ನಮ್ಮ ಕೋರ್ಸ್ಗಳ ಮೇಲಾಗಿತ್ತು. ಕೊನೆಯದಾಗಿ ಹೇಳ್ತಿರುವಂಥದ್ದು ಆಲ್ ದಿ ವೆರಿ ಬೆಸ್ಟ್ ಮಕ್ಕಳೇ. ಯಾರು ಮಿಡ್ ಟರ್ಮ್ ಎಕ್ಸಾಮಿನೇಷನ್ಗೆ ಒಂದು ಗುರಿ ಇಟ್ಕೊಂಡು ಇವತ್ತಿಂದನೇ ಸ್ಟಾರ್ಟ್ ಮಾಡಬೇಕು ಅಂತಿರೋ ಆಲ್ ದಿ ವೆರಿ ಬೆಸ್ಟ್ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಗೆ. ನಿಮಗೆ ಯಾವುದೇ ರೀತಿಯ ಸಹಾಯ ಬೇಕಿದ್ರೂ ಕೂಡ ಪರೀಕ್ಷೆ ನಿಮ್ಮೊಟ್ಟಿಗೆ ಇದ್ದೇ ಇರುತ್ತೆ. ಆ್ಯಂಡ್ ನಿಮಗೆ ಯಾವುದೇ ರೀತಿಯ ಕೆಮಿಸ್ಟ್ರಿಯ ಒಂದು ಡೌಟ್ಗಳಿದ್ರೂ ಕೂಡ ಪ್ರಜ್ವಲ್ ಸರ್ ಹಾಗೂ ಪ್ರವೀಣ್ ಸರ್ ಇದ್ದೇ ಇರ್ತೀವಿ. ನಿಮಗೆ ಮತ್ತಷ್ಟು ಯಾವುದೇ ರೀತಿಯ ಬೇರೆಯ ವೀಡಿಯೋಸ್ಗಳು ಬೇಕಿತ್ತು ಅಂದರೂ ಕೂಡ ನಮ್ಮ ಕಾಮೆಂಟ್ ಸೆಕ್ಷನ್ ತಿಳಿಸ್ತಾ ಹೋಗಿ ನಾವೇ ನಿಮಗೆ ಎಲ್ಲ ರೀತಿಯ ವೀಡಿಯೋಸ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ ಅಂತ ಹೇಳ್ತಾ ಸದ್ಯಕ್ಕೆ ಟಾಟಾ ಬಾಯ್, ಟೇಕ್ ಕೇರ್ ಮಕ್ಕಳೇ.